ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. SDA FDA PC PSIಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು ಅಂಥೇಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಮಹಾತ್ಮ ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಂದ್ರೆ ಟ್ಯಾಗೂರ್ ಅವರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಎಂಬ ಬಿರುದನ್ನು ನೀಡ್ತಾರೆ. 1913ರಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗೀತಾಂಜಲಿ ಕೃತಿಗೆ ಭಾರತಕ್ಕೆ ಜಗತ್ತಿನ ಶ್ರೇಷ್ಠ ಪ್ರಶಸ್ತಿಯಾದಂಥ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂಥ ಯಾರಂತಂದ್ರೆ ಗುರುದೇವ್ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಂಥೇಳಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. 1913ರಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಯಾವ ಒಂದು ಕೃತಿಗೆ ಅಂತಂದ್ರೆ ಗೀತಾಂಜಲಿ ಕೃತಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ಇವರನ್ನು ಗುರುದೇವ್ ಅಂತ ಹೇಳಿ ಕರೆಯಲಾಗ್ತದೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರಿಗೆ ಅಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ಮಹಾತ್ಮ ಎಂದು ಕರೀತಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂಥೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದವರು ಯಾರಂತಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರು ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂಥೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದು ಕೂಡ ಪ್ರಶ್ನೆ ಆಗ್ತದೆ. ರಾಷ್ಟ್ರಪಿತ ಅಂಥೇಳಿ ಯಾರು ಕರೆದರಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರು ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂಥೇಳಿ ಕರೀತಾರೆ. ಭಾರತದ ಉಕ್ಕಿನ ಮನುಷ್ಯನೆಂದೇ ಖ್ಯಾತಿ ಪಡೆದಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರು ಮಹಾತ್ಮ ಗಾಂಧೀಜಿಯವರನ್ನು ಬಾಪು ಅಂಥೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದು ಕೂಡ ಪ್ರಶ್ನೆ ಆಗಿದೆ. ಭಾರತದ ಉಕ್ಕಿನ ಮನುಷ್ಯ ಯಾರಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಇವರು ಮಹಾತ್ಮ ಗಾಂಧೀಜಿಯವರನ್ನು ಬಾಪೂಜಿ ಅಂಥೇಳಿ ಕರೀತಾರೆ. ಮೈ ಅರ್ಲಿ ಲೈಫ್ ಕೃತಿ ಬರೆದಂಥ ವಿನ್ಸೆಂಟ್ ಚರ್ಚಿಲ್ರವರು. ಮೈ ಅರ್ಲಿ ಲೈಫ್ ಕೃತಿ ಬರೆದಿರುವಂಥ ವಿನ್ಸೆಂಟ್ ಚರ್ಚಿಲ್ ಇವರು ಮಹಾತ್ಮ ಗಾಂಧೀಜಿಯವರನ್ನು ವೆರಿ ಇಂಪಾರ್ಟೆಂಟ್. ಇದು ಕೂಡ ಪ್ರಶ್ನೆ ಆಗಿದೆ. ಮಹಾತ್ಮ ಗಾಂಧೀಜಿಯವರನ್ನು ಅರಬೆತ್ತಲೆಯ ಫಕೀರ್ ಅಂತೇಳಿ ಕರೀತಾರೆ. ಅರಬೆತ್ತಲೆಯ ಫಕೀರ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಕರೆದವರು ಯಾರಂತಂದ್ರೆ ವಿನ್ಸೆಂಟ್ ಚರ್ಚಿಲ್ರವರು ಬರೆದಿರುವಂಥ ಕೃತಿ ಯಾವುದಂತಂದ್ರೆ ಮೈ ಅರ್ಲಿ ಲೈಫ್ ಅಂಥೇಳಿ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂಥೇಳಿ ಕರೆಯುತ್ತಾರೆ. ಗಾಂಧೀಜಿಯವರು ಪವಿತ್ರ ಗಂಗೆ ಎಂದು ಕರೆದರು. ಅಂತೇಳಿ ಕರೀತಾರೆ. ಈ ಮಹಾತ್ಮ ಗಾಂಧೀಜಿಯವರ ಒಂದು ರಾಜಕೀಯ ಗುರು ಯಾರಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು. ಇನ್ನು ಗೋಪಾಲ್ ಕೃಷ್ಣ ಗೋಖಲೆ ಅವರಿಗೆ ಗಾಂಧೀಜಿಯವರು ಏನಂತ ಕರೀತಾರೆ ಅಂತಂದ್ರೆ ಪವಿತ್ರ ಗಂಗೆ ಅಂತೇಳಿ ಕರೀತಾರೆ. ಪವಿತ್ರ ಗಂಗೆ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ರವರು ರವರಿಗೆ ಈ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ರವರಿಗೆ ಗಾಂಧೀಜಿಯವರು ನವಭಾರತದ ನಿರ್ಮಾಪಕರು ಎಂದು ಕರೆದರು. ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ರವರಿಗೆ ಮಹಾತ್ಮ ಗಾಂಧೀಜಿಯವರು ಏನು ಕರೀತಾರೆ ಅಂತಂದ್ರೆ ನವಭಾರತದ ನಿರ್ಮಾಪಕರು ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಗಾಂಧೀಜಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರನ್ನು ದೇಶಭಕ್ತ
ದೇಶಭಕ್ತರ ಭಕ್ತ ಅಂತೇಳಿ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಗಾಂಧೀಜಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವ್ರನ್ನ ಏನು ಕರೀತಾರೆ ಅಂತಂದ್ರೆ ದೇಶಭಕ್ತರ ಭಕ್ತ ಅಂಥೇಳಿ ಕರೀತಾರೆ. ಇನ್ನು ಸರೋಜಿನಿ ನಾಯ್ಡು ಅವರಿಗೆ ಭಾರತದ ಕೋಗಿಲೆ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಕರೀತಾರೆ. ಇದು ಕೂಡ ಪ್ರಶ್ನೆಯಾಗಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಭಾರತದ ಈ ಕ್ರಾಂತಿಕಾರರನ್ನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು ಅಂಥೇಳಿ. ಅಂದರೆ ಒಬ್ಬ ಕ್ರಾಂತಿಕಾರಿ ವ್ಯಕ್ತಿ ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣವನ್ನು ಹೊಂದ್ತಾರೆ. ಅವ್ರು ಯಾರು ಅಂತಂದ್ರೆ ಜತಿನ್ ದಾಸ್ ಅಂಥೇಳಿ. ಯಾರು? ಜತಿನ್ ದಾಸ್. ಇವ್ರು ಅಂತಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಜೈಲಿನಲ್ಲಿ ಮರಣವನ್ನು ಅಪ್ತಾರೆ. ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಭಗತ್ ಸಿಂಗ್ ಸ್ನೇಹಿತರಾಗಿದ್ದಂಥ ಜತೀಂದ್ರನಾಥ್ ಎಂಬುವರು 63 ದಿನಗಳ ಕಾಲ ಉಪವಾಸ ಮಾಡಿ ಜೈಲಿನಲ್ಲಿ ಮರಣವನ್ನು ಅಪ್ತಾರೆ. ಅಂದರೆ ನುಗ್ಗಿದ್ರು ಅಂತ ನೋಡ್ತೀವಿ. ಭಗತ್ ಸಿಂಗ್ ಅವರವರ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಯಾರಂತಂದ್ರೆ ಜತೀಂದ್ರನಾಥ್ ಅವರು. ಇವರು ಅಂತಂದ್ರೆ ಒಬ್ಬ ಕ್ರಾಂತಿಕಾರಿಯಾಗಿದ್ದರು. ಸುಮಾರು 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣವನ್ನು ಅಪ್ತಾರೆ. ಅಂದರೆ ನುಗ್ಗಿದ್ರು. ಎಲ್ಲಿ ಅಂತಂದ್ರೆ ಜೈಲಿನಲ್ಲೇ ಮರಣವನ್ನು ಅಪ್ತಾರೆ. ನೆನಪಿಡಬೇಕಾದ ಪ್ರಮುಖ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಭಾರತದ ಪ್ರಥಮ ಕ್ರಾಂತಿಕಾರಿ ವಾಸುದೇವ್ ಬಲವಂತರಾವ್ ಫಡ್ಕೆ ಎಡನ್ ಸೆರೆಮನೆಯಲ್ಲಿ 1883ರಲ್ಲಿ ಮರಣ ಹೊಂದಿದರು. ಭಾರತದ ಪ್ರಥಮ ಕ್ರಾಂತಿಕಾರಿ ವಾಸುದೇವ್ ಬಲವಂತರಾಯ್ ಫಡ್ಕೆ ಇವರೆಂತಂದ್ರೆ ಎಡನ್ ಸೆರೆಮನೆಯಲ್ಲಿ 1883ರಲ್ಲಿ ಮರಣವನ್ನು ಹೊಂದಿದರು. ಕರ್ನಾಟಕದ ಪ್ರಥಮ ಕ್ರಾಂತಿಕಾರಿ ದೋಂಡಿಯಾ ವಾಘ್ ಕ್ರಿಸ್ತಶಕ 1897 ಜೂನ್ 27ರಂದು ಪೂನಾದಲ್ಲಿ ಪ್ಲೇಗ್ ಕಮಿಟಿಯ ಅಧಿಕಾರಿಯಾದ ರ್ಯಾಂಡ್ನನ್ನು ಚಾಪೇಕರ್ ಸಹೋದರರಾದ ದಾಮೋದರ್, ಬಾಲಕೃಷ್ಣ ಮತ್ತು ವಾಸುದೇವ್ ಎಂಬುವರು ಗುಂಡಿಟ್ಟು ಕೊಂದು ಹಾಕಿದರು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ನೋಡ್ತೀವಿ. ಇದು ಬ್ರಿಟಿಷರ ಮೇಲೆ ಕ್ರಾಂತಿಕಾರಿಗಳ ಪ್ರಥಮ ಹಲ್ಲೆಯಾಗಿರುವಂಥ ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಖುದಿರಾಮ್ ಬೋಸ್ ಇವರು ಮ್ಯಾಜಿಸ್ಟ್ರೇಟ್ ಆಗಿರುವಂಥ ಕಿಂಗ್ಸ್ಫರ್ಡ್ನನ್ನು ಕೊಲ್ಲಲು ಪ್ರಫುಲ್ ಚಾಕಿ ಜೊತೆ ಸೇರಿ ಕ್ರಿಸ್ತಶಕ 908 ಏಪ್ರಿಲ್ 30ರಂದು ಕಿಂಗ್ಫೋರ್ಡ್ ಪ್ರಯಾಣಿಸುತ್ತಿರುವ ಗಾಡಿ ಎಂದು ತಿಳಿದು ಬಾಂಬ್ ಎಸೆದರು. ಈ ಗಾಡಿಯು ಕಿಂಗ್ಫೋರ್ಡ್ನಾಗಿರದೆ ಕೆನಡಿ ಎಂಬುವರಾಗಿದ್ದರು. ಈ ಬಾಂಬ್ ಸ್ಫೋಟದಲ್ಲಿ ಕೆನಡಿಯ ಮಡದಿ ಹಾಗೂ ಮಕ್ಕಳು ಕೊಲ್ಲಲ್ಪಟ್ಟರು. ಖುದಿರಾಮ್ ಬೋಸ್ ಅವರು ಏನು ಮಾಡ್ತಾರಂತಂದ್ರೆ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ನನ್ನು ಕೊಲ್ಲಲು ಪ್ರಫುಲ್ ಚಾಕಿ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ, ಕ್ರಿಸ್ತಶಕ 1908 ಏಪ್ರಿಲ್ 30ರಂದು ಕಿಂಗ್ಫೋರ್ಡ್ ಪ್ರಯಾಣಿಸುತ್ತಿರುವಂಥ ಒಂದು ಗಾಡಿ ಎಂದು ತಿಳಿದು ಅದರ ಮೇಲೆ ಅಂತಂದ್ರೆ ಬಾಂಬನ್ನು ಎಸೆತಾರೆ. ಆದರೆ ಬೈ ಚಾನ್ಸ್ ಆಗಿ ಏನಾಗ್ತದೆ, ಈ ಗಾಡಿಯು ಕಿಂಗ್ಫೋರ್ಡ್ನಾಗಿರದೆ ಕಿಂಗ್ಫೋರ್ಡ್ನವರು ಆಗಿರಲಿಲ್ಲ. ಆ ಒಂದು ಗಾಡಿಯಲ್ಲಿ ಕೆನಡಿ ಎಂಬುದಾಗಿತ್ತು. ಹಾಗಾಗಿ ಈ ಒಂದು ಸ್ಫೋಟದಲ್ಲಿ ಕೆನಡಿಯ ಮಡದಿ ಮತ್ತು ಮಗಳು ಅಂತಂದರೆ ಕೊಲ್ಲಲ್ಪಟ್ಟರು. ಹೀಗೆ ಮುಂದೆ ಅಂತಂದರೆ ಕ್ರಿಸ್ತಶಕ 1908 ಆಗಸ್ಟ್ 11ರಂದು ಖುದಿರಾಮ್ ಬೋಸ್ರನ್ನು ಗಲ್ಲಿಗೆ ಏರಿಸಲಾಗ್ತದೆ. ಭಾರತದ ನೆಲದಲ್ಲಿ ಗಲ್ಲಿಗೇರಿಸಲ್ಪಟ್ಟ ಮೊದಲ ಕ್ರಾಂತಿಕಾರಿ ಯಾರಂತಂದ್ರೆ ಖುದಿರಾಮ್ ಬೋಸ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಭಾರತದ ನೆಲದಲ್ಲಿ ಗಲ್ಲಿಗೇರಿಸಲ್ಪಟ್ಟ ಮೊದಲ ಕ್ರಾಂತಿಕಾರಿ ಯಾರಂತಂದ್ರೆ ಖುದಿರಾಮ್ ಬೋಸ್. ಇನ್ನು ದೇವನಾಮ್ ಪ್ರಿಯ ಅಂಥೇಳಿ ಯಾರನ್ನು ಕರೀತಾರಂತಂದ್ರೆ ದೇವನಾಮ್ ಪ್ರಿಯದರ್ಶಿ ಎಂದು ಖ್ಯಾತಿ ಪಡೆದಂಥ ಅಶೋಕನು ಸಿಂಹಾಸನ ಅಲಂಕರಿಸಿ 8ನೇ ವರ್ಷಕ್ಕೆ ಕಳಿಂಗ ಯುದ್ಧವನ್ನು ಕ್ರಿಸ್ತಶಕ 261ರಲ್ಲಿ ಮಾಡಿದ. ಅಂದರೆ ದೇವನಾಮ್ ಪ್ರಿಯದರ್ಶಿ ಎಂದು ಖ್ಯಾತಿಯನ್ನು ಪಡೆದಿರುವಂಥ ಅಶೋಕನು ಸಿಂಹಾಸನವನ್ನು ಅಲಂಕರಿಸಿದ 8ನೇ ವರ್ಷಕ್ಕೆ ಕಳಿಂಗ ಯುದ್ಧವಾಗ್ತದೆ. ಅದು ಕ್ರಿಸ್ತಶಕ 261ರಲ್ಲಿ ಇದೊಂದು ಯುದ್ಧದ ನಂತರ ಬಾಲಪಂಡಿತ ಅಥವಾ ಉಪಗುಪ್ತ ಎಂಬುವನಿಂದ ಬೌದ್ಧ ದೀಕ್ಷೆಯನ್ನು ಪಡೆದು
ಈ ಧರ್ಮದ ಏಳಿಗೆಗಾಗಿ ಪ್ರಚಾರಕರನ್ನು ಕಳುಹಿಸಿದ. ಯಾವಾಗ 261ರಲ್ಲಿ ಕಳಿಂಗ ಯುದ್ಧ ಆಗ್ತದೋ ಮನ ಪರಿವರ್ತನೆ ಆಗಿ ಅವನು ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ. ಮತ್ತು ಬೌದ್ಧ ಧರ್ಮವನ್ನು ಏಳಿಗೆ ಮಾಡಲು ಪ್ರಚಾರಕರನ್ನು ವಿವಿಧ ದೇಶಗಳಿಗೆ ಕಳಿಸ್ತಾನೆ. ಕಾಶ್ಮೀರ ಮತ್ತು ಗಾಂಧಾರ ಮಜ್ಜಂಟಿಕಾ ಎಂಬುವರನ್ನು ಕಳಿಸ್ತಾರೆ. ಹಿಮಾಲಯಕ್ಕೆ ಮಜ್ಜಿಮ, ಗ್ರೀಕ್ ದೇಶಕ್ಕೆ ಮಹಾರಕ್ಷಿತ, ಮಹಾರಾಷ್ಟ್ರ ಮಹಾಧರ್ಮರಕ್ಷಿತ, ಮೈಸೂರು ಮಹಾದೇವ, ಬನವಾಸಿ ರಕ್ಷಿತ, ಶ್ರೀಲಂಕಾ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಕಳಿಸಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಶ್ರೀಲಂಕಾಕ್ಕೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಯಾರಿಗೆ ಕಳಿಸ್ತಾರೆ ಅಂತಂದ್ರೆ ಮಹೇಂದ್ರ ಹಾಗೂ ಸಂಘಮಿತ್ರೆ. ಕುಂತಳ ದೇಶಕ್ಕೆ ಭದ್ರಸಾರನನ್ನು ಕಳಿಸಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಕಬ್ಬಿಣ ಅದಿರು ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಕುದುರೆ ಮುಖವು ಒಂದು ಕಬ್ಬಿಣ ಅದಿರಿನಿಂದ ಕೂಡಿರುವಂಥ ಒಂದು ಯೋಜನೆಯಾಗಿದೆ. 1913-1914ರಲ್ಲಿ ಭೂಗರ್ಭಶಾಸ್ತ್ರಜ್ಞರಾದಂಥ ಸಂಪತ್ ಕುಮಾರ್ ಅಯ್ಯಂಗಾರ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಕಬ್ಬಿಣ ಅದಿರು ದೊರೆಯುವುದನ್ನು ತೋರಿಸಿಕೊಟ್ರು ಅಂತ ನೋಡ್ತೀವಿ. ಇನ್ನು ಸಿಂಧೂ ನಾಗರಿಕತೆಯ ಬಗ್ಗೆ ನೋಡ್ತಾ ಹೋಗೋಣ. ನೆನಪಿಡಬೇಕಾಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಮಾತಿ. ಸಿಂಧೂ ನಾಗರಿಕತೆ ಜನರಿಗೆ ಕಬ್ಬಿಣದ ಪರಿಚಯವಿರಲಿಲ್ಲ. ಕಬ್ಬಿಣವನ್ನು ಕುಟ್ಟಿ ತಗಡು ಮಾಡುವುದಕ್ಕೆ ಕುಟ್ಟ ಎಂದು ಕರೆಯಲಾಗ್ತದೆ. ಮೇಲಾಬಿಟ್ಟಿ ಎನ್ನುವರು ಕುಟ್ಟೆ ಅಥವಾ ಮೇಲಾಬಿಲಿಟಿ ಅಂಥೇಳಿ ಕರೆಯಲಾಗ್ತದೆ. ಕಬ್ಬಿಣದ ತಂತಿ ಮಾಡುವ ಪ್ರಕ್ರಿಯೆಗೆ ತನ್ನೆ ಅಂಥೇಳಿ ಕರೆಯಲಾಗ್ತದೆ. ಕಬ್ಬಿಣದ ಪರಮಾಣು ಸಂಖ್ಯೆ 26. ವಾತಾವರಣದ ತೇವಾಂಶ ಇರುವುದರಿಂದ ಕಬ್ಬಿಣವು ಆಮ್ಲಜನಕದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಬಿಡುಗಡೆ ಮಾಡ್ತದೆ. ತುಕ್ಕು ಹಿಡಿದ ಕಬ್ಬಿಣದ ಭಾರ ಹೆಚ್ಚಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗ ಯಾವುದೋ ಒಂದು ಕಬ್ಬಿಣ ಅಂತ ತುಕ್ಕು ಹಿಡಿದಾಗ ಅದರ ಒಂದು ಭಾರ ಹೆಚ್ಚಾಗ್ತದೆ. ಮ್ಯಾಗ್ನಟೈಟ್, ಹೆಮಾಟೈಟ್, ಲಿಮೋನೈಟ್, ಸಿಡ್ರೈಟ್ ಇವುಗಳು ಕಬ್ಬಿಣದ ಪ್ರಮುಖ ಅದಿರುಗಳು ಅಂತ ನೋಡ್ತೀವಿ. ಕಬ್ಬಿಣದ ಪ್ರಮುಖ ಅದಿರುಗಳು ಯಾವುದಂದ್ರೆ ಮ್ಯಾಗ್ನಟೈಟ್, ಹೆಮಾಟೈಟ್, ಲಿಮೋನೈಟ್, ಸಿಡ್ರೈಟ್ ಅಂಥೇಳಿ. ಭಾರತದಲ್ಲಿ ಕಬ್ಬಿಣ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಯಾವುದಂತಂದ್ರೆ ಒಡಿಸ್ಸಾ ಅಂಥೇಳಿ. ಕರ್ನಾಟಕದಲ್ಲಿ ಕುದುರೆಮುಖ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾಗಿರುವಂಥದ್ದು ಯಾರಿಗೆ ಅಂತಂದ್ರೆ ಕದಂಬರಿಗೆ ಅಂತ ನೋಡ್ತೀವಿ. ಕದಂಬರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನೋಡ್ತಾ ಹೋಗೋಣ. ಕದಂಬರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದವರು. ಯಾರ್ತಂದ್ರೆ ಕದಂಬರು. ಸ್ಥಾಪಕ ಯಾರ್ತಂದ್ರೆ ಈ ಕದಂಬರ ಒಂದು ಸ್ಥಾಪಕ ಯಾರ್ತಂದ್ರೆ ಮಯೂರವರ್ಮ. ಕರ್ನಾಟಕದ ಮೊದಲ ಕನ್ನಡದ ಮನೆತನ ಯಾವುದು ಅಂತಂದ್ರೆ ಅದು ಕದಂಬ ಅಂತೇಳಿ ಪ್ರಶ್ನೆ ಆಗ್ತದೆ ನೋಡ್ರಿ. ಕರ್ನಾಟಕದ ಮೊದಲ ಕನ್ನಡದ ಮನೆತನ ಯಾವುದು ಅಂತಂದ್ರೆ ಕದಂಬರು ಅಂಥೇಳಿ. ಕರ್ನಾಟಕವನ್ನು ದೀರ್ಘಕಾಲ ಆಳಿದವರು ಯಾರ್ತಂದ್ರೆ ಗಂಗರು. ಕರ್ನಾಟಕದ ಅತಿ ಹಳೆಯ ಮನೆತನ ಯಾವುದು ಅಂತಂದ್ರೆ ಶಾತವಾಹನರು ಅಂಥೇಳಿ. ಇನ್ನು ಕದಂಬರ ರಾಜಧಾನಿ ಯಾವುದಾಗಿತ್ತಂದ್ರೆ ಬನವಾಸಿ ಆಗಿತ್ತು. ಇದನ್ನು ವನವಾಸಿ ಅಥವಾ ವೈಜಯಂತಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಟಾಲಮಿ ಮಹಾಭಾರತದಲ್ಲಿ ಈ ಒಂದು ಬನವಾಸಿಯನ್ನು ವನವಾಸಿ ಅಥವಾ ವೈಜಯಂತಿ ಅಂತೇಳಿ ಕರೆದಿದ್ದಾರೆ. ಕದಂಬರ ಒಂದು ರಾಜಲಾಂಛನ ಯಾವುದಾಗಿತ್ತಂದ್ರೆ ಸಿಂಹ ಆಗಿತ್ತು. ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರರು ಕದಂಬರಾಗಿದ್ದರು. ಕರ್ನಾಟಕದ ಮೊದಲ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು ಮಯೂರ ವರ್ಮ ಅಂತೇಳಿ ಅಥವಾ ಮಯೂರ ಶರ್ಮ ಅಂತೇಳಿ ಕರಿತೀವಿ. ಮಯೂರ ವರ್ಮನಿಂದ ಸೋಲಲ್ಪಟ್ಟ ಪಲ್ಲವ ಅರಸ ಶಿವಸ್ಕಂದ ವರ್ಮ ಕಂಚಿಯ ಪಲ್ಲವ ದೊರೆ ಅಂತೇಳಿ ಕರಿತೀವಿ. ಕದಂಬ ವಂಶದ ಸ್ಥಾಪಕರು ಯಾರಂತಂದ್ರೆ ಮಯೂರವರ್ಮ. ತಾಳಗುಂದ ಶಾಸನವು ಕಾಕುತ್ಸವರ್ಮನನ್ನು ಕದಂಬರ ಅನರ್ಘ ರತ್ನ ಅಂಥೇಳಿ ಅಥವಾ ಕದಂಬರ ಕುಲ ಶಿರೋಮಣಿ ಅಂಥೇಳಿ ಕರೆದಿದ್ದಾರೆ. ಈ ತಾಳಗುಂದ ಶಾಸನವನ್ನು ರಚನೆ ಮಾಡಿದವರು ಯಾರಂತಂದ್ರೆ ಕಾಕುತ್ಸವರ್ಮ. ಈ ತಾಳಗುಂದ ಶಾಸನದಲ್ಲಿ ಕದಂಬರ ಅನರ್ಘ್ಯ ರತ್ನ ಅಂಥೇಳಿ ಕದಂಬರ ಕುಲ ಶಿರೋಮಣಿ ಅಂಥೇಳಿ ಕಾಕುತ್ಸವರ್ಮನನ್ನು ವರ್ಣಿಸಲಾಗಿದೆ.
ಇನ್ನು ಟಂಗ್ಸ್ಟನ್ ತಂತಿಯ ಬಗ್ಗೆ ನೋಡ್ತಾ ಹೋಗೋಣ. ವಿದ್ಯುತ್ ಬಲ್ಬನ್ನು 1879ರಲ್ಲಿ ಥಾಮಸ್ ಅಲ್ವಾ ಎಡಿಸನ್ ರವರು ಕಂಡುಹಿಡಿತಾರೆ. ವಿದ್ಯುತ್ ಬಲ್ಬನ್ನು ತಂತು ಅಥವಾ ಫಿಲ್ಮೆಟ್ ಇದು ಅಂತಂದ್ರೆ ಟಂಗ್ಸ್ಟನ್ನಿಂದ ಮಾಡಲ್ಪಟ್ಟಿರುವಂತ ನೋಡ್ತೀವಿ. ಹೀಟರ್ನಲ್ಲಿರುವ ತಂತಿ ನೈಕ್ರೋಮ್ನಿಂದ ಮಾಡಲ್ಪಟ್ಟಿರುತ್ತದೆ. ಇಸ್ತ್ರಿ ಪೆಟ್ಟಿಗೆಯಲ್ಲಿರುವಂಥದ್ದು ನೈಕ್ರೋಮ್ ತಂತಿಯಾಗಿರುತ್ತದೆ. ಫ್ಯೂಸ್ನ ತಂತಿ ಇದು ಸೀಸ್ ಅಥವಾ ತವರಿನಿಂದ ಮಾಡಲ್ಪಟ್ಟಿರುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ನಾವು SD FD PC PSI ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.